ಇವುಗಳನ್ನು 4 ರಹಸ್ಯವಾಗಿಟ್ಟರೆ ಮಾತ್ರ ಸಮಾಜದಲ್ಲಿ ಗೌರವ ಎನ್ನುತ್ತಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಅದರಲ್ಲೂ ಈ 5 ವಿಚಾರಗಳನ್ನು ನಾವು ಯಾರೊಂದಿಗೂ ಹೇಳಿಕೊಳ್ಳಲೇಬಾರದು. ಚಾಣಕ್ಯ ನೀತಿಯ ಪ್ರಕಾರ ನಾವು ಯಾವ 5 ವಿಚಾರಗಳನ್ನು ಯಾರಿಗೂ ಹೇಳಬಾರದು. ಹೇಳಿದರೆ ಏನಾಗುತ್ತೆ? 1. ನಿಮ್ಮ ಸಂಪತ್ತನ್ನು ರಹಸ್ಯವಾಗಿಡಿ. ಬುದ್ಧಿವಂತ ವ್ಯಕ್ತಿಯು ತನ್ನ ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತನಗೆ ಸೀಮಿತವಾಗಿರಿಸಿಕೊಳ್ಳುತ್ತಾನೆ. ನೀವು ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಂಡಿರಿ. ಯಾರೊಂದಿಗೆ ಅದರ ಕುರಿತು ಹಂಚಿಕೊಳ್ಳಲು ಹೋಗದಿರಿ. ಇನ್ನು ಒಂದು ವೇಳೆ ನಿಮ್ಮ ಬಳಿ ಅಧಿಕ ಸಂಪತ್ತಿದ್ದರೂ ಕೂಡ ಅದನ್ನು ಯಾರಿಗೂ ಹೇಳಲು ಹೋಗಬೇಡಿ. ನಿಮ್ಮ ದುಡಿಮೆ, ನಿಮ್ಮ ಸಂಪತ್ತು, ನಿಮ್ಮಲ್ಲಿನ ಹಣಕಾಸಿನ ಸಮಸ್ಯೆ ಎಲ್ಲವೂ ಗುಟ್ಟಾಗಿರಬೇಕು. 2. ನಿಮ್ಮ ಪ್ಲಾನ್ ರಹಸ್ಯವಾಗಿಡಿ. ನಿಮ್ಮ ಪ್ರಮುಖ ಯೋಜನೆಗಳನ್ನು ಯಾವಾಗಲೂ ರಹಸ್ಯವಾಗಿಡಬೇಕು. ಹಾಗೆಯೇ ಮೌನವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಬೇಕು. ನೀವು ಇತರರಿಗೆ ನಿಮ್ಮ ಪ್ಲಾನ್ ಕುರಿತು ಮೊದಲೇ ಹೇಳಿಕೊಳ್ಳುವುದರಿಂದ ಅವರು ಅದನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಹುದು ಮತ್ತು ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸದಂತೆ ಮಾಡಬಹುದು. ಹಾಗಾಗಿ ನೀವು ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸದೆ ಯಾರಿಗೂ ಅದರ ಬಗ್ಗೆ ಹೇಳಿಕೊಳ್ಳಲು ಹೋಗದಿರಿ. 3. ನಿಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸಬೇಡಿ. ಚಾಣಕ್ಯನ ಪ್ರಕಾರ ಒಬ್ಬನು ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಹೇಳಬಾರದು. ಆದ್ದರಿಂದ ಯಾರೂ ಅವುಗಳನ್ನು ಬಳಸಲಾಗುವುದಿಲ್ಲ. ಅಲ್ಲದೆ ತೊಂದರೆ ಉಂಟುಮಾಡುವ ಯಾವುದೇ ಮಾರ್ಗವನ್ನು ಅವರು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ದೌರ್ಬಲ್ಯದ ಬಗ್ಗೆ ಹೇಳಿಕೊಂಡರೆ ನಿಮ್ಮ ಶತ್ರುಗಳು ಅದರ ದುರುಪಯೋಗ ಪಡೆದುಕೊಳ್ಳಬಹುದು. 4. ತುಂಬಾ ಪ್ರಾಮಾಣಿಕವಾಗಿರಬೇಡ. ಚಾಣಕ್ಯ ನೀತಿಯ ಪ್ರಕಾರ ಅತಿಯಾದ ಪ್ರಾಮಾಣಿಕತೆ ಒಳ್ಳೆಯದಲ್ಲ, ಏಕೆಂದರೆ ಕೆಲವೊಮ್ಮೆ ಅದು ತೊಂದರೆಗೆ ಕಾರಣವಾಗುತ್ತದೆ. ಪ್ರಾಮಾಣಿಕತೆ ಯಾವ ವಿಚಾರದಲ್ಲಿ ಎಷ್ಟಿರಬೇಕೆಂಬುದನ್ನು ತಿಳಿದುಕೊಂಡು ಪ್ರಾಮಾಣಿಕರಾಗಿರಬೇಕು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.